ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಮನೆಯಲ್ಲಿ ತರಕಾರಿ ಅದು ಎಲ್ಲ ಖಾಲಿ ಆದಾಗೆ ಈ ಥರ ಒಂದು ಸಿಂಪಲ್ಲಾದ ರೆಸಿಪಿ ಮಾಡ್ಕೋಬೋದು. ಮುದ್ದಿಗೆ, ಚಪಾತಿಗೆ, ರೊಟ್ಟಿಗೆ, ರೈಸಿಗೆಲ್ಲ ತುಂಬಾ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಒಂದು ಟೊಮಾಟೊ ಹಣ್ಣು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. 2 ಎಸಳು ಕರಿಬೇವು ಕೂಡ ತೊಗೊಂಡಿನಿ. ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಒಂದು ರುಚಿಯಾದ ಆರೋಗ್ಯಕರ ಸಿಂಪಲ್ ಅಂತಲೇ ಹೇಳ್ಬೋದು. ಸಿಂಪಲ್ಲು ಮತ್ತು ಬೇಗನೂ ಆಗಬೇಕು, ರುಚಿಯಾಗೂ ಇರಬೇಕು ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ನಾನು ಈ ಥರ ಚಿಕ್ಕದಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಕೂಡ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈರುಳ್ಳಿ. ಮತ್ತು ನೋಡಿ, ಇವಾಗ ಟೊಮಾಟೊ ಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನಾನು ಇವಾಗ ಕಲರಿಗೋಸ್ಕರ. ನೋಡಿ, ಆದಷ್ಟು ಅಡುಗೆಗೆ ಅರಿಶಿನ ಜಾಸ್ತಿ ಯೂಸ್ ಮಾಡಬೇಡಿ. ನೋಡಿ, 1/4 ಸ್ಪೂನ್ ಆಗೋವಷ್ಟು ನಾನು ಸಾಂಬಾರು ಪೌಡ್ರ್ ಮನೆಯಲ್ಲೇ ಮಾಡಿದ್ದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ಏನೂ ಇಲ್ದಾಗೆ ಈ ಥರ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆಲ್ಲ. ನೋಡಿ, ಇವಾಗ ನಾನು ಆಲೂಗಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 2 ನಿಮಿಷ ಹಾಗೆ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ನೀರು ಹಾಕಿ. ನೋಡಿ, ನಾನು ಇವಾಗ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ಬೇಯೋವಷ್ಟೇ. ನೋಡಿ, ಮೇಲ್ಗಡೆ ನಾನು ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೀವು ಪಲ್ಯವು ಎಲ್ಲ ಬೆಂದಮೇಲೆ ಹಾಕಿದ್ರು ಓಕೆ. ಇವಾಗ ನಾನು ಹಾಕ್ತಾಯಿದ್ದೀನಿ. ನೋಡಿ, ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಉರಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಗನೆ ಬೇಯುತ್ತವೆ ಆಲೂಗಡ್ಡೆ. ನೋಡಿ, ಇವಾಗ ಇನ್ನೂ ಸ್ವಲ್ಪ ಬೇಯಬೇಕು. ಇವಾಗ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು 5 ನಿಮಿಷ ಬೇಯಬೇಕಿದು ಆಲೂಗಡ್ಡೆ. ನೋಡಿ, ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟು ಇದೊಂದು 5 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾನು ಅಷ್ಟರಲ್ಲಿ ನೋಡಿ ಚಪಾತಿ ಹಿಟ್ಟು ಕಲಸಿದ್ದು ಇತ್ತು. ನಾನು ಕಲಸಿದ್ದೇ ನಿಮ್ಮ ಹತ್ರ ತೋರಿಸಿಲ್ಲ, ಹಾಗಾಗಿ ಇವಾಗ ಉಳ್ಳೆ ಮಾಡ್ಕೊಳೋದು ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಚಪಾತಿ, ರೊಟ್ಟಿ ಏನಾದರೂ ಪೂರಿ ಉದ್ದುವಾಗ ಈ ಥರ ಲತ್ತಣಿಗೆಗೆ ಈ ಥರ ಪ್ಲಾಸ್ಟಿಕ್ ಹಾಕಿ ನೀವು ಉದ್ದಿ ನೋಡಿ, ಎಷ್ಟು ಬೇಗ ಉದ್ದಿದ್ರೋ ಇಲ್ವೋ ಅನಿಸುತ್ತೆ. ನೋಡಿ, ನಾನು ಇವಾಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಪೂರಿಗೆ ಕಲಸಿರೋದು ನಾನು ಹಿಟ್ಟು. ನೋಡಿ, ನಿಮಗೆ ಯಾವ ಥರ ಅಳತೆ ಬೇಕೋ ಆ ಅಳತೆಯಲ್ಲಿ ಪೂರಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಉಳ್ಳೆಗಳು ಕೂಡ ಮಾಡ್ಕೊಂಡೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ನಾನು ಪೂರಿ ಉದ್ದೋಕ್ಕೆ. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಥರ ಉದ್ಕೊಳ್ಳಿ. ನೋಡಿ, ಇವಾಗ ಲಾಸ್ಟಲ್ಲಿ ಪಲ್ಯ ಕೂಡ ಚೆನ್ನಾಗಿ ಬೆಂದಿದೆ. ಈ ಥರ ಆಗಿದೆ ನೋಡಿ. ಒಂದು ಆರೋಗ್ಯಕರ ರುಚಿಕರವಾದ ಪಲ್ಯವಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಇದು ಪಲ್ಯ ರೆಡಿ ಆಯಿತು. ಇವಾಗ ಪೂರಿ ಉದ್ದಬೇಕು. ನೋಡಿ, ನಾನು ಪೂರಿ ಉದ್ದ ತೋರಿಸಿಲ್ಲ, ಈ ಥರ ಉದ್ದಿದ್ದು ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ. ನೋಡಿ, ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಉದ್ಕೊಂಡಿದ್ದೀನಿ.
ನೋಡಿ ಇಷ್ಟು ಇವಾಗ ಉತ್ಕೊಂಡಿದ್ದೀನಿ. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟು ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಉತ್ಕೊಳ್ಳಿ, ಸ್ವಲ್ಪ ದೊಡ್ಡದು ಬೇಕು ಅಂದರೂ ಉತ್ಕೊಳ್ಳಿ. ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಬನ್ನಿ ಕರಿಯೋಣ. ನೋಡಿ ಯಾವ ಥರ ಉಬ್ತಾ ಇದೆ. ಈ ಥರ ಉಬ್ಬಬೇಕು ಅಂದರೆ ನೀವು ಒಂದು ಟ್ರಿಕ್ಸ್ ಇದೆ, ಅದನ್ನು ಯೂಸ್ ಮಾಡಿ. ಹಿಟ್ಟಿಗೆ ಸ್ವಲ್ಪ ಲಾಸ್ಟಲ್ಲಿ ಕಲಸುವಾಗ ಎಣ್ಣೆ ಹಚ್ಚಿಬಿಟ್ಟು ಒಂದು 5-10 ನಿಮಿಷ ನೆನೆಯಕ್ಕೆ ಬಿಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಪೂರಿ ಆಗಲಿ ಚಪಾತಿ ಆಗಲಿ ತುಂಬ ಚೆನ್ನಾಗಿ ಆಗ್ತವೆ. ಮತ್ತು ನೆಕ್ಸ್ಟ್ ಡೇ ಇಟ್ಟು ತುಂಬ ಸ್ಮೂತಾಗಿರ್ತವೆ. ನೋಡಿ ಇವಾಗ ಪೂರಿ ಕೂಡ ರೆಡಿ ಆಗ್ತಾಯಿದೆ. ನೋಡಿ ಈ ಥರ ಮೇಲ್ಗಡೆ ಕಾದಿರೋ ಎಣ್ಣೆ ಹಾಕಿದರೆ ಚೆನ್ನಾಗಿ ಉಬ್ಬು ಬರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ. ಪ್ರತಿಯೊಂದು ಪೂರಿಗಳು ತುಂಬಾ ಚೆನ್ನಾಗಿ ಉಬ್ತಾ ಇದ್ದಾವೆ. ನೋಡಿ ಈ ಥರ ಪೂರಿ ಕೂಡ ರೆಡಿ ಆಯಿತು. ನೋಡಿ ಇನ್ನೂ ಒಂದು ಸ್ವಲ್ಪ ಇದ್ವು, ಅವನ್ನು ಕರಿಬೇಕು ಅಂದು ಮತ್ತೆ ಕರಿತಾ ಇದ್ದೀನಿ ಇವಾಗ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ತಿಳಿಸಿ. ನೋಡಿ ಇವಾಗ ಪಲ್ಯವು ಕೂಡ ರೆಡಿಯಾಗಿದೆ, ಪೂರಿ ಕೂಡ ರೆಡಿ ಆಯಿತು. ನೋಡಿ ಈ ಥರ ಎಲ್ಲ ರೆಡಿ ಆಗ್ತಾಯಿದೆ. ನೋಡಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನನಗೆ. ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ, ಅದು ಒಂದು ಸ್ಮಾಲ್ ರಿಕ್ವೆಸ್ಟ್ ನಿಮ್ಮ ಹತ್ರ. ನೋಡಿ ಯಾವ ಥರ ಪೂರಿ ಉಬ್ತಾ ಇದ್ದಾವೆ ಅಂತ ನಿಮಗೆ ಮುಂದೆನೇ ಕಾಣಿಸ್ತಿದೆ. ನೋಡಿ ಒಂದು ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಏನು ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ದಿನ ಎಲ್ಲರಿಗೂ ಶುಭವಾಗಲಿ.